ಗದಗದಲ್ಲಿಂದು ರೈತರ ಆಕ್ರೋಶ ಭುಗಿಲೆದ್ದಿದೆ. ಮಳೆ ಕೈಕೊಟ್ಟು ಬೆಳೆ ನಾಶವಾಗಿ ಕಂಗಾಲಾಗಿರುವ ನೂರಾರು ರೈತರು ಬೆಳೆ ವಿಮೆ ಹಣವು ಕೈ ಸೇರದೆ ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ತಾಳಿಚೆ ನಡವಿಟ್ಟು ಬಿತ್ತನೆ ಮಾಡಿದರೂ ಫಸಲು ಬಾರದೆ ಕಂಗಾಲಾದ ರೈತರು ಇಂದು ಟಿಪ್ಪು ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ. ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕಾದ ರಾಜಕಾರಣಿಗಳು ಕುರ್ಚಿಗಾಗಿ ಬಡಿದಾಡ್ತಿದ್ದಾರೆ, ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ ರೈತರು ಇನ್ನು ಎಷ್ಟು ದಿನ ತಾಳ್ಮೆಯಿಂದ ಇರಬೇಕು, ಸಾಲದ ಬಾಧೆಗಿಂತ ಗುಂಡಿಕ್ಕಿ ಕೊಲ್ಲುವುದು ಲೇಸು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಿಂದಾಗಿ ನಗರದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸದ್ಯ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ರೈತ ಮುಖಂಡರನ್ನ ಕರೆಸಿ ಮಾತುಕತೆ ನಡೆಸುತ್ತಿದ್ದಾರೆ. ಎಲ್ಲಾರ್ದು ಐಡಿಯಾ ಕಲೆಕ್ಟ್ ಮಾಡ್ಕೊಂಡು 10 ರಿಂದ 15 ಜನ ಬನ್ನಿ, ನಾನು ಊಟ ಮಾಡ್ಕೊಂಡು ಬರ್ತೀನಿ. ನಾನು ತಲೆಗಾರ ಹಾಕಲ್ಲ, ಒಂದು ಸರ ಐತಿ, ಎಲ್ಲ ತಾಳೆ ಐತಿ, ಅಂದ್ ಹೋಗಿ ಒತ್ತಿ ಇಡು, ನೀನು ಬೀಜ ಗೊಬ್ಬರ ತಂದು ಹೊಲಕ್ಕೆ ಬಿತ್ತಿ ಅಂದ ಸರ ಕೊಟ್ಲು, ಒತ್ತಿ ಇಟ್ವಿ, ತಂದ್ವಿ, ತಂದು ಬಿತ್ತಿದ್ವಿ. ಇನ್ಶೂರೆನ್ಸ್ ಕಟ್ಟಿದ್ದು 1 ರೂಪಾಯಿನೂ ಬಂದಿಲ್ಲ. ಇವತ್ತು ರಿಸೀಟ್ ತಂದು ತೋರಿಸ್ತೇನೆ ನಾನು. ಇವತ್ತು 1 ರೂಪಾಯಿ ಬಂದಿಲ್ಲ ಮಗ. ಹೆಂಡತಿ ಕೊಡೋದು ಸರ ಇಟ್ಟಿನಿ, ಒತ್ತಿಟ್ಟಿನಿ, ಈ ಮಳೆ ಇಲ್ಲ. ನಾವು ಯಾರು ಕೇಳಬೇಕು? ಅಧಿಕಾರಿಗಳು ಹಿಂಗೆ ಅರೆ, ನಾವು ಓಟ್ ಹಾಕಿಂದ ಅವ್ರು ಆರೋಗ್ಯರಿಗಿಲ್ಲ ರೀ, ನಾವು ಓಟ್ ಹಾಕಿಂದ ಆಚೆಗ್ಯಾರ ಅವರು ಹಾಗೆ ಹೋಗ್ಯಾರ ನೋಡ್ರಿ. ಮತ್ತು ರೈತರಿಗೆ ಕಣ್ತಿ ಏನು ಮಾಡೋದು, ಏನು ಮಾಡ್ಬೇಕು? ಕುರ್ಚಾಗ ಹೊಡಾಡಕತ್ತಾರ ಅವರು, ಕುರ್ಚಾಗ ಹೊಡಾಡಕತ್ತಾರೆ. ಭಾಳ ನಾವು ಮಾತಾಡಿದ ಭಾಳ ಗಲ್ಲ ಮಾಡ್ತಾರೆ. ನಾನು ನೋಡ್ರಿ, ನಾನು ಒಂದು ಒಣ ಮರ ಸಿಡಿಯಾರ ಮರ ಇದೆ ನೋಡ್ರಿ, ನನಗೆ ಗಲ್ಲರೇ ಹೇಳ್ತೀರಿ, ಗುಂಡ್ರ ಹಾಕಿರಿ ಅಲ್ರಿ. ರೈತ ಎಲ್ಲಿ ಮಾಡಿ ಸರ್ಕೋಬೇಕು? ಇನ್ಶೂರೆನ್ಸ್ ಕ್ಲೇಮ್ ಮಾಡಿರಿ ನಮಗೆ. ಎಷ್ಟು ತುಂಬಿ ನಾನು ತಂದು ತೋರಿಸ್ತೀನಿ. ನಾನು ಇವತ್ತು ಎಲ್ಲಿ ಓಡಾಡಕ್ಕೆ ಹೋಗಿಲ್ಲ, ಇದ ಪಕ್ಷ ಬಂದಿರಿ. ನಾನು ಮುಂಗಾರಿ ಇಲ್ಲ, ಹಿಂಗಾರಿ ಇಲ್ಲ, ಬೇಕಾದ್ರೆ ಹಾಗೆ ಅಲ್ರಿ, ಹಾಗೆ ಅಲ್ಲ. ಅದಕ್ಕೆ ಇನ್ನು ಹೇಳ್ತೀನಲ್ಲ, ಈ ಹೊಲ ಬಿಟ್ಟಿಲ್ಲ ನಾ ತಡೆ. ನಾನು ಹೇಳ್ತಿದ್ದೆ ಹೊಲಂಕ ನಾಶ ಅದು ಹರಗದಪ್ಪ ಅಂದೆ. ಈಗ ನಿಮ್ಗೆ ಏನಾಗ್ಬೇಕ್ರಿ? ಅಲ್ರಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೇಕ್ರಿ. ಒಟ್ಟ ಬಂದಿಲ್ಲ, ಹೋದ್ ಮುಂಗಾರಿ ಇಲ್ಲ, ಹಿಂಗಾರಿ ಇಲ್ಲ. ತಂತ ಈಗ ತರ್ತಿರ್ಬೇಕಾರ. ನನ್ನ ಅಂದಪ್ಪ ಹನುಮಪ್ಪ ಮಕ್ಕಳಬ್ಬಿ ಆರೋಗ್ಯ ರೀ. ಹಾಂ, ಅಲ್ಲಿ ಒಂದು